ಎಲ್ಲರಿಗೂ ನಮಸ್ಕಾರ. ಇದು ದೋಸೆ ಮಾಡೋದು ತೋರಿಸ್ತೀನಿ ನೋಡ್ರಿ. 2 ಗ್ಲಾಸು ಜೋಳದ ಹಿಟ್ಟು, 1 ಗ್ಲಾಸು ಕಡಲೆ ಹಿಟ್ಟು ಹಾಕಿ ಈ ಥರ ಹದಕ್ಕೆ ಬರೋಂಥ ಥರ ಕಲಿಸ್ಕೋಬೇಕು ನೋಡ್ರಿ. ಇದು ಈಗ ರೀ ದೋಸೆ ಹಾಕ ತೋರಿಸ್ತೀನಿ ನೋಡ್ರಿ. ಇವು ಸ್ವಲ್ಪ ದಪ್ಪ ಹಾಕ್ಕೋಬೇಕ್ರಿ, ಯಾಕಂದ್ರೆ ರಸದಾಗ ಊಟ ಮಾಡ್ತೀವಲ್ಲ, ಇವು ಬರೀ ಜೋಳದ ಹಿಟ್ಟು ಕಡ್ಲೆ ಹಿಟ್ಟೆ ಇರ್ತದ. ಭಾಳ ತೆಳ್ಳಗಾದ್ರೂ ಸರಿಯಾಗಿ ಅನ್ಸಂಗಿಲ್ಲ ರೀ ದೋಸೆದಾಗ. ಇವು ಚಂದ ಉಳ್ಳಾಗಡ್ಡಿ, ಸಣ್ಣ ಕರಿಬೇವು, ಕೊತ್ತಂಬರಿ ಹಾಕಿ ಮಾಡ್ಕೊಂಡ್ರೂ ತಿಲ್ಲಕ್ಕೆ ಟೇಸ್ಟ್ ಇರ್ತಾವ್ರಿ. ಯಾಕಂದ್ರೆ ನಾವು ಹಣ್ಣಿನಾಗ ಅಂತೇಳಿ ಮಾಡ್ಲತ್ತೀವಿ. ಈಗ ರೀ ದೋಸೆ ಮಾವಿನಹಣ್ಣಿನ ಸೀಕರಣಿ, ಇವು ಮಾವಿನಹಣ್ಣಿನ ಸೀಕರಣಿದಾಗ ಉಣ್ಣೋ ದೋಸೆ ನೋಡ್ರಿ. ಮಾವಿನಹಣ್ಣಿನ ಸೀಕರಣಿ ದೋಸೆ ರೆಡಿ.